ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಎನ್ಐಎ ಟೀಮ್ ಚುರುಕುಗೊಳಿಸಿರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಇವತ್ತು ಎನ್ಐಎ ಟೀಮ್ ಎಫ್ಐಆರ್ ಪ್ರತಿಯನ್ನ ಕೊಟ್ಟಿರುವಂಥದ್ದು. ನ್ಯಾಯಾಲಯದಿಂದ ಕೇಸನ್ನು ವರ್ಗಾವಣೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಎನ್ಐಎ ಟೀಮ್ ನ್ಯಾಯಾಲಯಕ್ಕೆ ಎಫ್ಐಆರ್ ಪ್ರತಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಹಾಗೆ ರಾಜ್ಯದ DGIGP ಅಲೋಕ್ ಮೋಹನ್ ಅವರಿಗೂ ಕೂಡ ಈ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಇಂದು ನ್ಯಾಯಾಲಯದಿಂದ ತನಿಖೆ ವರ್ಗಾಯಿಸಲು ಸೂಚನೆಯನ್ನ ಕೊಟ್ಟಿರುವಂಥ ನಿಟ್ಟಿನಲ್ಲಿ HL ಠಾಣೆಯಲ್ಲಿ ದಾಖಲಾಗಿರುವಂಥ ಎಫ್ಐಆರ್ ಇದು. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಈಗಾಗಲೇ ಎನ್ಐಎ ತಂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಎಫ್ಐಆರ್ ಪ್ರತಿ ಸಲ್ಲಿಕೆ ಆಗಿರುವಂಥದ್ದು. ಹಾಗೆ ರಾಜ್ಯದ DGIGP ಅಲೋಕ್ ಮೋಹನ್ ಅವರಿಗೂ ಕೂಡ ಒಂದು ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಎಂದು ನ್ಯಾಯಾಲಯದಿಂದ ತನಿಖೆ ವರ್ಗಾಯಿಸಲು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಎನ್ಐಎ ಟೀಮ್ ಯಾವ ರೀತಿಯಾಗಿ ತನಿಖೆಯನ್ನು ಕೈಗೆತ್ತಿಕೊಂಡಿತ್ತು, ಎನ್ಐಎ ಟೀಮ್ ತನಿಖೆ ಚುರುಕುಗೊಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಗ್ರನ ಎಲ್ಲೆಲ್ಲ ಪ್ರಯಾಣವನ್ನು ಮಾಡಿದ್ದ, ಹಾಗೆ ಉಗ್ರ ಏನೆಲ್ಲ ಚಟುವಟಿಕೆಗಳಲ್ಲಿ ನಿರತನಾಗಿದ್ದಾನೆ, ಇಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವನ ಆಕ್ಟಿವಿಟೀಸ್ ಎಲ್ಲವನ್ನೂ ಕೂಡ ಈಗ ತನಿಖೆ ಮಾಡ್ತಾ ಇರುವಂಥ ಎನ್ಐಎ ಟೀಮ್ ಈಗಾಗಲೇ ನ್ಯಾಯಾಲಯಕ್ಕೆ ಎಫ್ಐಆರ್ ಪ್ರತಿ ಅಂತ ಹೇಳಿದ್ರೆ ಫಸ್ಟ್ ಇನ್ಫಾರ್ಮೇಷನ್ ಪ್ರತಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ನ್ಯಾಯಾಲಯದಿಂದ ತನಿಖೆಯನ್ನ ವರ್ಗಾಯಿಸಲು ಕೂಡ ಸೂಚನೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಗಮನಿಸ್ತಾ ಇದ್ವಿ ಎಫ್ಐಆರ್ ಈಗ ಪ್ರತಿ ಎನ್ಐಎ ಟೀಮ್ ಸಲ್ಲಿಕೆ ಮಾಡಿರುವಂಥದ್ದು. ವಾಟ್ ನೆಕ್ಸ್ಟ್ ಅಂತ ಈಗ ಎನ್ಐಎ ಟೀಮಿಂದ ಪ್ರೊಸೆಸ್ ಯಾವ ರೀತಿಯಾಗಿ ನಡೆಯುತ್ತೆ? ಎಸ್ ನಿಕೇಶ್, ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯ ಪೊಲೀಸರು ಇಷ್ಟು ದಿನ ತನಿಖೆಯನ್ನು ನಡೆಸ್ತಾ ಇದ್ರು. ಆದರೆ ನಿನ್ನೆ ಎನ್ಐಎ ಬೆಂಗಳೂರು ಬ್ರಾಂಚ್ನಲ್ಲಿ ಈ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಈಗ ಎನ್ಐಎ ಅಧಿಕಾರಿಗಳು ನಿನ್ನೆ ದಾಖಲಾಗಿರುವಂಥ ಎಫ್ಐಆರ್ನ ಪ್ರತಿಯನ್ನು ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟಿಗೆ ಯಾವುದೇ ಒಂದು ಕೇಸ್ ರಿಜಿಸ್ಟರ್ ಆದರೂ ಕೂಡ ಅದರ ಒಂದು ಎಫ್ಐಆರ್ ಪ್ರತಿಯನ್ನು ಕೋರ್ಟಿಗೆ ಸಲ್ಲಿಕೆ ಮಾಡುವಂಥದ್ದು ರೆಗ್ಯುಲರ್ ಆಗಿ ಇರುವಂಥ ಒಂದು ಪ್ರೊಸೀಜರ್. ಅದೇ ಥರದಲ್ಲಿ ಇವತ್ತು ಕೋರ್ಟಿಗೆ ಈ ಒಂದು ಎಫ್ಐಆರ್ ಪ್ರತಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇದರ ಜೊತೆಗೆ ಈಗ ಎನ್ಐಎ ಅಧಿಕಾರಿಗಳು ಸೈಮಲ್ಟೇನಿಯಸ್ಲಿ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಯಾವಾಗ ಈ ಕೆಫೆಯಲ್ಲಿ ಬ್ಲಾಸ್ಟ್ ಆಯಿತು ಅದೇ ಒಂದು ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು, ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದರು. ಅದರ ಜೊತೆಗೆ ಈಗ ಅಧಿಕೃತವಾಗಿ ಎಫ್ಐಆರ್ ದಾಖಲು ಮಾಡಿರೋದ್ರಿಂದಾಗಿ ಅವರು ತನಿಖೆಯನ್ನು ಕೂಡ ಆರಂಭಿಸ್ತಾರೆ. ಆದರೆ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಡತಗಳು ಅಂದರೆ ಫೈಲ್ಗಳು ಸ್ಥಳೀಯ ಪೊಲೀಸರ ಬಳಿ ಇದೆ. ಇದನ್ನು ರಾಜ್ಯ ಸರ್ಕಾರ ಅಧಿಕೃತವಾಗಿ ಎಲ್ಲ ಕಡತಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಎನ್ಐಎಗೆ ಹಸ್ತಾಂತರ ಮಾಡಬೇಕಾಗತ್ತೆ. ಬಹುಶಃ 1 ಅಥವಾ 2 ದಿನಗಳ ಒಳಗಾಗಿ ಈ ಒಂದು ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಎನ್ಐಎಗೆ ಸಂಪೂರ್ಣವಾಗಿ ಕಡತಗಳನ್ನು ಹಸ್ತಾಂತರ ಮಾಡಿದರೆ ಅದಾದ ಬಳಿಕ CCB ಇರ್ಬೋದು ಅಥವಾ ಸ್ಥಳೀಯ ಪೊಲೀಸರು ಇರ್ಬೋದು, ಅವರು ಯಾವುದೇ ರೀತಿಯಲ್ಲೂ ಕೂಡ ತನಿಖೆಯಲ್ಲಿ ಇಂಟರ್ಫಿಯರ್ ಆಗುವಂತಿರಲ್ಲ. ಕಂಪ್ಲೀಟ್ ಆಗಿ ಎನ್ಐಎ ಅಧಿಕಾರಿಗಳೇ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಳ್ಳುವಂಥದ್ದು. ನಿಕೇಶ್. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ರಾಮೇಶ್ವರಂ ಕೆಫೆಯ ಈ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಗ್ರ ಎಲ್ಲೆಲ್ಲ ಸಂಚಾರವನ್ನು ನಡೆಸಿದ್ದಾನೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟೋಟಲ್ 26 ಬಸ್ಗಳಲ್ಲಿ ಸಂಚಾರವನ್ನು ನಡೆಸಿರುವಂಥದ್ದು. ಈಗ ಒಂದು ಬಸ್ಸಲ್ಲಿ ಸಂಚಾರ ನಡೆಸಿರುವಂತಹ ವಿಡಿಯೋ ಕೂಡ ಲಭ್ಯವಾಗಿರುವಂಥದ್ದು. ಇದೇ ವಿಚಾರವನ್ನು ಇಟ್ಕೊಂಡು ಈಗ ಎನ್ಐಎ ಟೀಮ್ ಕೂಡ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಶಂಕಿತ ಬಸ್ನಿಂದ ಇಳಿತಾ ಇರುವಂಥ ವಿಡಿಯೋ ಕೂಡ ಲಭ್ಯವಾಗಿದೆ. ಕುಂದಲಹಳ್ಳಿ ಸಮೀಪ ಬಸ್ನಿಂದ ಇಳಿದ ಸಂದರ್ಭದ ವಿಡಿಯೋ ಇದು. CCB ತನಿಖಾ ತಂಡಗಳಿಂದ ತನಿಖೆ ಕೂಡ ಮುಂದುವರೆದಿದೆ. ಮಾರ್ಚ್ 1ರಂದು ನಡೆದಿರುವಂಥ ಬಾಂಬ್ ಸ್ಫೋಟ ಪ್ರಕರಣ ಕುರಿತಂತೆ ಆತ ಮಾಸ್ಕ್ ಹಾಗೆ ಸನ್ಗ್ಲಾಸ್ ಟೋಪಿಯನ್ನು ಹಾಕೊಂಡು ಬಂದಿರುವಂಥ ಶಂಕಿತ ಉಗ್ರ ಬಸ್ಸಲ್ಲಿ ಇಳಿದಿರುವಂಥ ವಿಡಿಯೋ ಕೂಡ ಈಗ ಲಭ್ಯವಾಗಿರುವಂಥದ್ದು CCB ತಂಡಕ್ಕೆ. BMTC ಬಸ್ನಲ್ಲಿ ಬಂದು ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದ ಶಂಕಿತ ಉಗ್ರ. 4 ದಿನಗಳಿಂದಲೂ ಕೂಡ ಪೊಲೀಸರು ತಲೆಕೆಡಿಸಿಕೊಂಡಿರುವಂತಹ ಈ ಒಂದು ಪ್ರಕರಣ. CCTVಯಲ್ಲಿ ಚಲನವಲನ ಬಿಟ್ಟರೆ ಆರೋಪಿ ಬಗ್ಗೆ ಬೇರೇನು ಮಾಹಿತಿಗಳು ಕೂಡ ಸಿಗ್ತಾ ಇಲ್ಲ. 3 ರಾಜ್ಯಗಳಲ್ಲಿ ಆರೋಪಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈ ಹಿಂದೆ 2022ರಲ್ಲಿ ನಡೆದಿರುವಂಥ ಮಂಗಳೂರು ಕುಕ್ಕರ್ ಬಾಂಬ್ ಪ್ರಕರಣ ಇರ್ಬೋದು, ತಮಿಳುನಾಡಿನಲ್ಲೂ ಕೂಡ ಕಾರ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತನಿಖಾ ತಂಡಗಳು ಕೂಡ ಈಗ ಕರ್ನಾಟಕದಲ್ಲಿ ಬೀಡು ಬಿಟ್ಟಿರುವಂಥದ್ದು. ವೀಕ್ಷಕರೇ, ನಾನು ಹಿಂದೆ ನೀವು ಗಮನಿಸ್ತಾ ಇರ್ಬೋದು, ಇದೇ ಕೆಫೆಯಲ್ಲಿ
ಬ್ಲಾಸ್ಟ್ ಆಗಿರುವಂಥದ್ದು ರಾಮೇಶ್ವರಂ ಕೆಫೆಯಲ್ಲಿ. ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಈ ಹಿಂದೆ ಇಲ್ಲಿ ಒಂದು ಸಾವಿರಾರು ಜನ ಇಲ್ಲಿ ಬಂದು ಸಿಹಿ ತಿಂಡಿಗಳನ್ನು ತಿನ್ಕೊಂಡು ಹೋಗ್ತಾ ಇದ್ರು. ಆದರೆ ಇದೇ ಕೆಫೆಯಲ್ಲಿ ಶಂಕಿತ ಉಗ್ರ ಬ್ಲಾಸ್ಟ್ ಮಾಡಿರುವಂಥದ್ದು. ಹಾಗಾದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ಟೀಮ್ ಹಾಗೆ CCB ಹಾಗೆ NSTA ಅವರು ಕೂಡ ಇದೊಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಮಾಡೋಣ. ಮಾರ್ಚ್ 1ರ ಮಧ್ಯಾಹ್ನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಸಲೀಸಾಗಿ ಬಂದು ಬಾಂಬ್ ಬಿಟ್ಟ ಬಾಂಬರ್ ಎಲ್ಲಿದ್ದಾನೆ ಅನ್ನೋ ಸುಳಿವು ಇನ್ನೂ ಸಿಕ್ಕಿಲ್ಲ. ಈತನ ಬಂಧನವೇ ತನಿಖಾ ತಂಡಕ್ಕೆ ಸವಾಲಾಗಿದೆ. ಹೇಗೆ ಸಾಗ್ತಿದೆ ತನಿಖೆ? ಪ್ಲಾನ್ ನಂಬರ್ 1. ರಾಮೇಶ್ವರಂ ಸುತ್ತ 3 ಟೀಮ್ಗಳಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕೆಫೆ ಏರಿಯಾದಲ್ಲಿ ಪ್ರತಿ ಸೆಕ್ಟರ್ ಅನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆರೋಪಿ ಚಲನವಲನದ ಬಗ್ಗೆ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಹೋಟೆಲ್, PG, ಬೇಕರಿ, ಅಂಗಡಿಗಳಲ್ಲಿ ವಿಚಾರಣೆ ನಡೆಸಲಾಗಿದೆ. ಶಂಕಿತನ ಬಗ್ಗೆ 3 ಟೀಮ್ಗಳಿಂದ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. 3 ತಂಡಗಳು ರಾಮೇಶ್ವರಂ ಸುತ್ತಲೂ ಆಕ್ಟಿವ್ ಆಗಿವೆ. ಪ್ಲಾನ್ ನಂಬರ್ 2. 5 ತಂಡಗಳಿಂದ CCTV ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಲಾಗ್ತಿದೆ. 1650ಕ್ಕೂ ಹೆಚ್ಚು CCTV ಫುಟೇಜ್ಗಳ ಪರಿಶೀಲನೆ ನಡೆಸಲಾಗ್ತಿದೆ. ಪ್ಲಾನ್ ನಂಬರ್ 3. 2 ಟೀಮ್ನಿಂದ ಟವರ್ ಡಂಪ್ ಲೊಕೇಶನ್ ಪರಿಶೀಲನೆ ಮಾಡಲಾಗ್ತಿದ್ದು, ಡಿಆಕ್ಟಿವ್ ಆದ ಮೊಬೈಲ್ಗಳ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ರೀಸೆಂಟ್ ಆಗಿ ಯಾವೆಲ್ಲ ಮೊಬೈಲ್ ಆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಾಗ್ತಿದೆ. ಪ್ಲಾನ್ ನಂಬರ್ 4. ಬಸ್ನಲ್ಲಿ ಶಂಕಿತನ ಪ್ರಯಾಣದ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಬಸ್ ನಿಲ್ದಾಣ, ಡಿಪೋಗಳಲ್ಲಿ 3 ಟೀಮ್ಗಳಿದ್ದು ಪರಿಶೀಲನೆ ಮಾಡ್ತಿದ್ದಾರೆ. ಶಂಕಿತ ಯಾವ ಬಸ್ ಹತ್ತಿರಬಹುದು ಅನ್ನೋ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇದೆ. ಅವತ್ತು ಕೆಫೆ ಮಾರ್ಗದಲ್ಲಿ ಯಾವ್ಯಾವ ಬಸ್ಗಳು ಸಂಚರಿಸಿದ್ವು ಅನ್ನೋ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಲಾಗ್ತಿದೆ. ಘಟನೆ ಆದಮೇಲೆ ಯಾವ್ಯಾವ ಬಸ್ ಸಂಚರಿಸಿದ್ದವು ಅನ್ನೋ ಬಗ್ಗೆಯೂ ಕೂಡ ತನಿಖೆಯನ್ನು ಮುಂದುವರಿಸಲಾಗಿದೆ. ಇನ್ನು NIA ತನಿಖೆಗೆ ರಾಮೇಶ್ವರಂ ಬ್ಲಾಸ್ಟ್ ಪ್ರಕರಣ ವಹಿಸಲಾಗಿದೆ. ಇನ್ನೆರಡು ದಿನಗಳಲ್ಲಿ ಅಧಿಕೃತವಾಗಿ ತನಿಖೆ ಶುರುವಾಗಲಿದೆ. ಮತ್ತೊಂದು ಕಡೆ ಬಾಂಬರ್ ಪತ್ತೆಗೆ ಟೆಕ್ನಿಕಲ್ ಸಾಕ್ಷ್ಯ ಸಂಗ್ರಹಿಸಲಾಗ್ತಿದೆ. ರಾಮೇಶ್ವರಂ ಕೆಫೆಗೆ 20 ಕಿಲೋಮೀಟರ್ ವರೆಗಿನ ಸುಮಾರು 700 CCTV ಪರಿಶೀಲನೆ ಮಾಡಲಾಗ್ತಿದೆ. ಒಟ್ಟಲ್ಲಿ ಕೆಫೆ ಬ್ಲಾಸ್ಟ್ ಕೇಸ್ ಕಾಂಗ್ರೆಸ್ಗೆ ಟೆನ್ಷನ್ ತಂದಿದೆ. ಲೋಕಸಮರ ಬೆನ್ನಲ್ಲೇ ಬ್ಲಾಸ್ಟ್ ತಲೆನೋವು ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯೂ ಕೂಡ ಮುಜುಗರ ತಂದಿದೆ.